ವಾಲ್ಮೀಕಿಯವರ ಒಂದು ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ವಾಲ್ಮೀಕಿಯವರು ಕೊಟ್ಟಿರ್ತಕ್ಕಂಥ ಮಹಾಕಾವ್ಯ, ಅದೇ ಬರೀ ಕಾವ್ಯ ಅಲ್ಲ, ಮಹಾಕಾವ್ಯ ಆಗಿ ಪರಿವರ್ತನೆಗೊಂಡು ಈ ಪ್ರಪಂಚದಲ್ಲಿ ಅವ್ರದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ರಾಮಾಯಣವನ್ನು ಬರೆದಿರ್ತಕ್ಕಂಥ ನಮ್ಮ ಏನು ವಾಲ್ಮೀಕಿಯವರು ಕೊಟ್ಟಿರ್ತಕ್ಕಂಥ ಸಂದೇಶ ಇಡೀ ದೇಶದಲ್ಲಿ ಸಾಮರಸ್ಯವನ್ನು ಮೂಡ್ತಕ್ಕಂಥದ್ರಲ್ಲಿ ಮೊದಲನೇ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾವು ಹೇಳಕ್ಕೆ ಬಯಸ್ತೇವೆ. ಯಾಕೆಂದರೆ ವಾಲ್ಮೀಕಿಯವರು ಕೊಟ್ಟಿರ್ತಕ್ಕಂಥ ಏನು ಅತ್ಯಂತ ಹಿಂದುಳಿದ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅವರು ತಪಸ್ಸು ಮಾಡೋದ್ರ ಮುಖಾಂತರ ಅನೇಕ ಏನೇ ಒಂದು ಈ ರಾಮಾಯಣವಾಗಿರ್ಬೋದು ಮಹಾಕಾವ್ಯ ರಚನೆ ಮಾಡೋಕ್ಕೆ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ಬೇಕು. ಇವತ್ತು ಅಂಥ ಒಂದು ಕವಿಯನ್ನು ನಾವು ಇವತ್ತು ನಾವೆಲ್ಲರೂ ಅನುಕರಣೆ ಮಾಡ್ಕೋಬೇಕಾಗಿದೆ.